ಮಾಟ ಮಂತ್ರ ತಂತ್ರಗಳಿಗೆ ಸಂಬಂಧಪಟ್ಟಂತೆ ಕುತಂತ್ರಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ರೀತಿಯಾದಂಥ ದೋಷಗಳಿದ್ದರೆ ಇಲ್ಲಿ ಯಾವುದೇ ವಸ್ತುನು ಆಗಮಿಕವಾಗಿ ನಾವು ಬೇರೆ ಹೋಮಗಳಿಗೆ ಬಳಸುವಂಥ ವಸ್ತುಗಳನ್ನು ನಾವು ಬಳಸಲ್ಲ. ಎಂಥ ಶತ್ರು ಬಾಧೆಗಳಿದ್ರೂ ಸಹ ನಿವಾರಣೆ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, V1 ಸುದ್ದಿವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರತಿ ಅಮಾವಾಸ್ಯ ದಿನದಂದು ವಿಶೇಷವಾಗಿ ಪ್ರತ್ಯಂಗಿರ ಹೋಮವಿರುತ್ತದೆ. ಸಾಕಷ್ಟು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ. ಅದರಲ್ಲಿಯೂ ಕಾಯಿಲೆ ಇರುವಂತಹವರು ಈ ಪ್ರತ್ಯಂಗಿರ ಹೋಮದಲ್ಲಿ ಭಾಗಿಯಾಗಿ ಅಮ್ಮನವರ ಆಶೀರ್ವಾದ ಪಡೆಯುತ್ತಿದ್ದಾರೆ. ಹಾಗೇನೆ ಇಲ್ಲಿನ ಪವಾಡ ಬಸಪ್ಪನವರ ಆಶೀರ್ವಾದ ಸಹ ಪಡೆಯುತ್ತಿದ್ದಾರೆ. ಹಾಗಿದ್ರೆ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ. ಗುರುಗಳೇ ನಮಸ್ತೆ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಈ ದೇವಸ್ಥಾನದ ವಿಶೇಷ ಏನು? ಈ ದೇವಸ್ಥಾನದ ವಿಶೇಷ ಅಂತಂದ್ರೆ ಅಮ್ಮನದು ಹೋಮ ಆಯ್ತು ಇವತ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಇದು ಅಮಾವಾಸ್ಯೆಯಲ್ಲಿ ಅಮ್ಮನವರಿಗೆ ಸಂಬಂಧಪಟ್ಟಂತೆ ಪ್ರತ್ಯಂಗಿರ ಯಾಗ ಅಂತ ಮಾಡ್ತೀವಿ. ಮಹಾಕಾಳಿ ಪ್ರತ್ಯಂಗಿರ ಅಂತೇಳಿ, ಅಂದ್ರೆ ಮಹಾಕಾಳಿ ಪ್ರತ್ಯಂಗಿರ ಇಬ್ರು ಏಕಕಾಲದಲ್ಲಿ ಒಂದೇ ಕ್ಷಣದಲ್ಲಿ ಜನನವಾದಂಥವ್ರು. ಆದ ಕಾರಣದಿಂದ ಈ ಅಮ್ಮನಿಗೆ ಅಮಾವಾಸ್ಯೆಯಲ್ಲಿ ಪ್ರತ್ಯಂಗಿರ ಮಹಾಕಾಳಿ ಯಾಗವನ್ನು ಮಾಡಿದ್ದೇ ಆದರೆ ಶತ್ರು ಬಾಧೆಗಳನ್ನು ನಿವಾರಣೆ ಮಾಡ್ತಾಳೆ. ಮಾಟ ಮಂತ್ರ ತಂತ್ರಗಳಿಗೆ ಸಂಬಂಧಪಟ್ಟಂತೆ ಕುತಂತ್ರಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ರೀತಿಯಾದಂಥ ದೋಷಗಳಿದ್ದರೆ ಅವನ್ನು ಪರಿಹಾರ ಮಾಡ್ತಾರೆ ಎಂಬುವಂಥ ಕಾರಣದಿಂದಾಗಿ ಅಮಾವಾಸ್ಯೆಯ ಮಾಧ್ಯಕಾಲ, ಸೂರ್ಯ ಉದಯ ಸೂರ್ಯ ಅಸ್ತಕ್ಕೆ ಮಾಧ್ಯಕಾಲ ಮಾಡಿಕೊಂಡು ಈ ಕಾರ್ಯವನ್ನು ಅಂದರೆ ಪ್ರತ್ಯಂಗಿರ ಯಾಗವನ್ನು ಅಥರ್ವಣದಲ್ಲಾದರೂ ಮಾಡ್ಬೋದು ಅಥವಾ ಆಗಮಿಕವಾಗಾದರೂ ಮಾಡ್ಬೋದು. ಎರಡು ರೂಪದಲ್ಲಿ ಬರುತ್ತೆ. ಅಥರ್ವಣ ವೇದದಲ್ಲೂ ಇದೆ ಮತ್ತು ನಮ್ಮ ಇದರಲ್ಲೂ ಆಗಮಿಕವಾಗೂ ಇರುತ್ತೆ. ಈ ಎರಡು ರೂಪದಲ್ಲಿ ಯಾವ ರೀತಿಯಲ್ಲಾದ್ರೂ ಈ ಯಾಗವನ್ನು ಮಾಡಿದ್ದೇ ಆದರೆ ಶತ್ರುಶೇಷಗಳಿಗೆ ಸಂಬಂಧಪಟ್ಟಂಥ ದೋಷಗಳು ಎಲ್ಲವೂ ನಿವಾರಣೆ ಆಗುತ್ತೆ, ಸಾಕಷ್ಟು ರೀತಿಯಾದಂಥ ಫಲ ಬರುತ್ತೆ ಅಂತೇಳಿ. ಇನ್ನು ಅಮ್ಮನವ್ರ ಬಗ್ಗೆ ಹೇಳಬೇಕು ಅಂದರೆ, ಅಮ್ಮನವ್ರು ಬಂದು ಶರ್ಬನ 2 ರೆಕ್ಕೆಯಲ್ಲಿ ಉದ್ಭವವಾದವರು ಅಂತ ಹೇಳಲ್ಪಡ್ತಾರೆ. ಹೇಗೆ ಅಂತಂದ್ರೆ ನಾರಸಿಂಹನ ಕೋಪವನ್ನು ತಣಿಸುವ ಸಲುವಾಗಿ ಒಂದು ರೆಕ್ಕೆಯಲ್ಲಿ ಮಹಾಕಾಳಿ ಇರ್ತಾಳೆ, ಇನ್ನೊಂದು ರೆಕ್ಕೆಯಲ್ಲಿ ಬಂದು ಪ್ರತ್ಯಂಗಿರ ಉದ್ಭವ ಆಗ್ತಾರೆ. ಒಂದೇ ಕ್ಷಣದಲ್ಲಿ ಇಬ್ರು ಹುಟ್ಟುತ್ತಾರೆ. ಅವ್ರು ಹುಟ್ಟದಾದಂಥ ಈ ಮಾತೆ ಏನ್ ಮಾಡ್ತಾಳೆ, ಆತನನ್ನ ನಾರಸಿಂಹನನ್ನೇ ಭೋಕ್ಷಣೆ ಮಾಡಿದ್ಲಂತೆ. ಅಂದ್ರೆ ನಾರಸಿಂಹನನ್ನೇ ತಿಂದಳು ಅಂತ ಅರ್ಥ. ನಾರಸಿಂಹನ ಕೋಪವನ್ನ ತಣಿಸಿದ್ಲು ಅನ್ನೋ ಅರ್ಥದಿಂದಾಗಿ ಈ ಅಮ್ಮನಿಗೆ ಪ್ರತ್ಯಂಗಿರ ಮಹಾಕಾಳಿ ಅಂತ ಹೇಳಿ ಕರೆಯಲ್ಪಡ್ತದೆ. ಈ ರೀತಿಯಲ್ಲಿ ಈ ಅಮ್ಮನ ಜನನ ಆಗಾದ್ಮೇಲೆ ಈ ಅಮ್ಮನಿಗೆ ಸಂಬಂಧಪಟ್ಟಂತೆ ಇದೇ ರೀತಿಯಲ್ಲಿ ಈಗೇನು ನಾವು ಹೋಮ ಮಾಡಿದ್ವಿ ನೋಡಿದ್ದೀರಾ, ಇಲ್ಲಿ ಯಾವುದೇ ವಸ್ತುನು ಆಗಮಿಕವಾಗಿ ನಾವು ಬೇರೆ ಹೋಮಗಳಿಗೆ ಬಳಸುವಂತ ವಸ್ತುಗಳನ್ನು ನಾವು ಬಳಸಲ್ಲ. ಹೆಚ್ಚಾಗಿ ಮೆಣಸಿನಕಾಯಿ, ಮೆಣಸು, ವೈಟು ಸಾಸಿವೆ, ಉತ್ತರಿಯಾಣಿ, ಜೇನು ಮುಳ್ಳು ಅಂತ ಕರಿತೇವೆ, ಜಾಳಿ ಮುಳ್ಳು ಅಂತ ಕರಿತೀವಲ್ಲ ಅದು, ಬೆಳ್ಳುಳ್ಳಿ, ಮತ್ತೆ ಇದೇ ರೀತಿಯಲ್ಲಿ. ಮತ್ತೆ ಹೇಳ್ಬೇಕು ಅಂದ್ರೆ ವಿಶೇಷವಾಗಿ ಇದಕ್ಕೆ ಬಂದು ತುಪ್ಪವನ್ನ ಬಳಸೋ ಆಗಿಲ್ಲ. ಪ್ರತ್ಯಂಗಿರ ಯಾಗಕ್ಕೆ ತುಪ್ಪವನ್ನ ಏನು ಆಗಮಿಕವಾಗಿ ಮಾಡುವಂತ ಕಾರ್ಯಕ್ಕಾದ್ರೆ ತುಪ್ಪವನ್ನು ಬಳಸ್ತಾರೆ. ಆದರೆ ಈ ಪ್ರತ್ಯಂಗಿರ ಯಾಗವನ್ನ ಅಥರ್ವಣ ವೇದಗಳಲ್ಲಿ 4 ವೇದಗಳು ಬರ್ತದೆ. ಆ 4 ವೇದಗಳಲ್ಲಿ ಅಥರ್ವಣ ವೇದದಲ್ಲಿ ಏನಾದ್ರೂ ಮಾಡೋದಾದ್ರೆ ಆ ವೇದಕ್ಕೆ ಸಂಬಂಧಪಟ್ಟಂತೆ ಎಳ್ಳೆಣ್ಣೆನೆ ಬಳಸ್ಬೇಕು ಅಥವಾ ಸಾಸಿವೆ ಎಣ್ಣೆನ ಬಳಸ್ಬೇಕು. ಇವೆರಡನ್ನೂ ಏನಾದ್ರೂ ಬಳಸಿ ನಾವು ಈ ಕಾರ್ಯವನ್ನು ಮಾಡಿದ್ರೆ ಎಂಥ ಶತ್ರು ಬಾಧೆಗಳಿದ್ರೂ ಸಹ ನಿವಾರಣೆ ಆಗುತ್ತೆ. ತದನಂತರದಲ್ಲಿ ಮುಂದಿನ ದಿನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಜನದೃಷ್ಟಿ ಆಗಲ್ಲ, ಕಣ್ಣು ದೃಷ್ಟಿ ಆಗಲ್ಲ, ಮಾಟ ಮಂತ್ರ ತಂತ್ರಗಳು ಯಾವ ಹತ್ರಕ್ಕೂ ಸುಳಿಯಲ್ಲ. ಅದಕ್ಕೋಸ್ಕರವಾಗಿ ಈ ಅಮ್ಮನಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡೋಂಥದ್ದು. ಇನ್ನು ಈ ಕೂಷ್ಮಾಂಡ ಬಲಿಗಳನ್ನು ಕೊಡುವಂಥದ್ದು. ಇವತ್ತು ಒಂದು 10-12 ಜನದ ಕೂಷ್ಮಾಂಡ ಅದು. ಅವ್ರು ಏನು ಮಾಡ್ತಾರೆ ಅಂತಂದರೆ, ದೋಷಕ್ಕೋಸ್ಕರವಾಗಿ ರಾತ್ರಿ ವೇಳೆಯಲ್ಲೇ ಮನೆಯಲ್ಲಿಟ್ಟು ಉಪ್ಪಿನಲ್ಲಿಟ್ಟು ಬೂದ್ಗುಂಬಳಕಾಯಿನ ತಗೊಂಬಂದು ಇಲ್ಲಿ ಕೊಟ್ಬಿಡ್ತಾರೆ, ಗರ್ಭಾಂಗಣಕ್ಕೆ ಕೊಟ್ಬಿಡ್ತಾರೆ. ಗರ್ಭಾಂಗಣಕ್ಕೆ ಕೊಟ್ಟಂಥ ಕೂಷ್ಮಾಂಡವನ್ನು ಹಚ್ಚಿ ತದನಂತರ ಅವರ ದೋಷಕ್ಕೋಸ್ಕರವಾಗಿ ಅದನ್ನು
ಅದನ್ನ ಸಂಕಲ್ಪ ಮಾಡಿ ಅದರ ಮೇಲೆ ಕರ್ಪೂರವನ್ನ ಮತ್ತೆ ಬತ್ತಿಯನ್ನ ಎಳ್ಳೆಣ್ಣೆನ ಇಟ್ಟು ಹಚ್ಚಿದಾಗ ಅವರ ದೋಷ ಪರಿಹಾರ ಆಗುತ್ತೆ. ಈ ರೀತಿಯಲ್ಲಿ ಒಂದಲ್ಲ ನಾನಾ ರೀತಿಯಲ್ಲಿ ಇದೆ, ಯಾವ್ದನ್ನ ಹೇಳ್ತೀಯ ಯಾವ್ದು ಬಿಡ್ತೀಯ, ಒಂದ್ ಹೇಳ್ಬೋದು ಒಂದು ಬಿಡ್ಬೋದು ಅನ್ನಂಗಾಗತ್ತೆ. ಹಾಗಾಗಿ ವಿಶೇಷವಾಗಿ ಇಲ್ಲಿ ಕಾಳಿಯಮ್ಮ ಇದ್ದಾರೆ, ಕಾಳಿಯಮ್ಮ ಹಿಂಭಾಗದಲ್ಲಿ ನಿತ್ಯಂಗಿರಿ ಅಮ್ಮ ಇದ್ದಾರೆ. ಮೂಲ ಬಂದು ಇಲ್ಲಿ ಕಾಳಿ ಮುಂದೆ ಇರೋಂಥದ್ದು ಕಾಳಿ ಅಲ್ಲ, ಮೊದ್ಲು ಇವಾಗ ಏನ್ ಮುಂದೆ ಇದೆ ಕಾಳಿ, ಆ ಎಮ್ಮನ್ ಇದ್ದಂಥದ್ದು ಇಲ್ಲಲ್ಲ. ಮೂಲ ಜಾಗ ಬಂದೇನೆ ಕಾಳ ಮುಂದೆ ಅದು ಜಾಗ, ಭದ್ರಕಾಳಿಯನ್ನೇ ಪ್ರತಿಷ್ಠಾಪನೆ ಮಾಡಿದ್ದು. ಕಾಲಕ್ರಮೇಣವಾಗಿ ಈಗ 12 ವರ್ಷಗಳ ಹಿಂಬದಿಯಲ್ಲಿ ಏನಾಯ್ತು, ಇದೇ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ, ಈ ಎಮ್ಮನ್ನ ಮೇಲ್ಭಾಗದಲ್ಲಿ ಪ್ರತಿಷ್ಠೆ ಮಾಡಿದ್ವಿ. ಪ್ರತಿಷ್ಠಾಪನೆ ಮಾಡಿದಂತ ಕಾಲದಲ್ಲಿ ಕಾಲಕ್ರಮೇಣವಾಗಿ ಒಂದಷ್ಟು ದಿವಸಗಳು ಕಳೀತು, ಒಂದ್ 2-3 ವರ್ಷಗಳು ಕಳೀತು. 2-3 ವರ್ಷ ಕಳೆದಾದ್ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಬಂದಂತ ವ್ಯಕ್ತಿಗಳು ಏನ್ ಮಾಡಿದ್ರು ಎತ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆ ಸಮಯದಲ್ಲಿ ಆ ವಿಗ್ರಹ ಭಿನ್ನ ಆಗಿತ್ತು. ಆ ವ್ಯಕ್ತಿಗಳು ಇಲ್ಲಿಯೇ ಇದ್ರು, ಇಲ್ಲಿನೇ ಇದ್ರು. ಕಣ್ಣು ಮುಂದೆನೆ ನಾವೇ ಹೊಡೆದು ಬೈದು, ಏನೋ ನನಗೆ ಹಂಗಾಗ್ತಾ ಇದೆ ಸ್ವಾಮಿ, ಹಿಂಗಾಗ್ತಾ ಇದೆ, ನಾನು ತಪ್ಪಿ ತಪ್ಪು ಮಾಡ್ಬಿಟ್ಟೆ ಅಂತೇಳಿ ಕೇಳ್ಕೊಂಡಿದ್ದ ದಿವಸಾಗಿ ಅವ್ರ ರಕ್ತ ಕಾರಿದ್ದವ್ರನ್ನ ನಾವೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರನ್ನ ಕರ್ಕೊಂಡೋಗಿ ಅವ್ರವ್ರ ಮನೆಗೆ ನೀವು ಹೋಗ್ರಪ್ಪ ಅಂತೇಳಿ ನಾವೇ ದುಡ್ಡು ಕೊಟ್ಟು ಕಳಿಸ್ಕೊಟ್ವಿ. ಆ ತದನಂತರದಲ್ಲಿ ಮಹಾಪ್ರಶ್ನೆನ ಹಾಕೊಂಡ್ವಿ, ಅಷ್ಟಮಂಗಲ ಪ್ರಶ್ನೆನ ಹಾಕೊಂಡು ಮತ್ತೆ ಉತ್ಸವ ಮೂರ್ತಿಯಲ್ಲಿ ಉತ್ತರ ಕೇಳಿದ್ದಕ್ಕೆ ನನ್ನ ಇದನ್ನ ತಡೆಯಕ್ಕಾಗ್ಲಾರದೆ ಅವ್ರು ಸತ್ರು, ಅಂದ್ರೆ ಏನೋ ತೊಂದರೆ ಆಯ್ತು ಅನ್ನೋ ರೀತಿ. ಅಂದ್ರೆ ರಕ್ತ ಕಾರಿದ್ರಲ್ಲ, ರಕ್ತ ಕಾರಿದ್ದು ಕೈಕಾಲು ನೋವು ಇದೆಲ್ಲ ಆಗಿದ್ದು ಅವೆಲ್ಲಾನು ನನ್ನ ಅಂದ್ರೆ ಆ ಎಮ್ಮನ ದೇಹಕ್ಕೆ ಏಟ್ ಹಾಕಿದ್ರಿಂದ ಆ ವಿಗ್ರಹ ಮುರಿದೋಯ್ತು. ದೊಡ್ಡ ವಿಗ್ರಹ, ಈಗಾಗಲೇ ನೀವು ಫ್ಲೆಕ್ಸ್ ಅಲ್ಲೆಲ್ಲ ನೋಡಿರ್ಬೋದು, ಆ ಫ್ಲೆಕ್ಸ್ ಅಲ್ಲಿ ಇದೆಯಲ್ಲ ಅದು ಮೂಲ ವಿಗ್ರಹ. ಆ ಎಮ್ಮನ ವಿಗ್ರಹನ ತಣಿಸಕ್ ಆಗ್ಲಾರ್ದು ಇದಾದ್ಲು ಅನ್ನೋ ಒಂದು ಇದಕ್ಕೋಸ್ಕರ ಏನ್ ಮಾಡಿದ್ವಿ, ಈ ಎಮ್ಮನಿಗಿಂತ ದೊಡ್ಡೋಳು ಯಾರಿದ್ದಾಳೆ ಅಂತ ಹುಡುಕ್ತಾ ಹೋದಾಗ ನಮ್ಮ ಸಪ್ತಮಾತೃಕೆಯರಲ್ಲಿ 7 ಜನದಲ್ಲಿ ಈ ಎಮ್ಮನ ಒಬ್ಳು, ಇವ್ರ ಅಕ್ಕ ತಂಗಿದ್ರು 7 ಜನ ಇದೆ. ಆ ರೂಪದಲ್ಲಿ ದೊಡ್ಡೋಳಾದವಳು ಯಾರು, ಈ ಎಮ್ಮನ ಕೋಪವನ್ನು ಸ್ವಲ್ಪ ತಣ್ಣಗ್ ಮಾಡೋಂಥವ್ರು ಯಾರು ಅಂತೇಳಿ ಈ ಎಮ್ಮನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದು. ಪ್ರತಿಷ್ಠಾಪನೆ ಮಾಡಿದಾಗಿಂದ ಪ್ರತ್ಯಂಗಿರ ಯಾಗವನ್ನ ಸತತವಾಗಿ ಮಾಡ್ಕೊಂಡ್ ಬರ್ತಾನೆ ಇದ್ವಿ. ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೂ ಆಗುತ್ತೆ. ಪೌರ್ಣಮಿಯಲ್ಲಿ ಅಷ್ಟೊಂದು ಸ್ವಾಮಿ ಹತ್ರ ರಾಮತಾರಕ ಹೋಮ ಆಗುತ್ತೆ, ಇಲ್ಲಾಗಲ್ಲ. ಪ್ರತ್ಯಂಗಿರ ಯಾಗ ಮಾತ್ರ ಅಮಾವಾಸ್ಯೆನೂ ಮಾಡ್ತೀವಿ. ಪ್ರತಿ ದಿನವೂ ಯಾರು ಮಂಗಳವಾರ, ಭಾನುವಾರ, ಗುರುವಾರ ಯಾರ್ಯಾರಿಗೆ ಅದು ಅಂದ್ರೆ ಪ್ರಖ್ಯಾತವಾಗಿ ಮಾಡ್ಕೊಳ್ತಾರಲ್ಲ ಅವ್ರಿಗೆ ಅದೇ ಮಠದಲ್ಲಿ ಸಹಸ್ರ ಸಾಲಿಗ್ರಾಮಗಳೇನಿದೆ ಆ ಜಾಗದಲ್ಲಿ ವರಾಹಿನಿ ಅಮ್ಮನ್ನು ಮತ್ತೆ ತ್ರಿಪುರ ಸುಂದರಿ ಅಮ್ಮನ ಇರುತ್ತೆ. ಇವರಿಬ್ರು ಪ್ರತ್ಯಂಗಿರಮ್ಮನ ಅವ್ರದ್ದು ಉತ್ಸವ ಮೂರ್ತಿ 2 ಇರುತ್ತೆ. ಅದೇ ಜಾಗದಲ್ಲಿ ಪ್ರತಿನಿತ್ಯ ನಡೆಯುತ್ತೆ ಪ್ರತ್ಯಂಗಿರ ಯಾಗ ನಮ್ಮಲ್ಲಿ. ಪ್ರತಿನಿತ್ಯ ಏನು ಪ್ರತಿ ದಿನವೂ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ನಾವು ಇಲ್ಲಿ ಏನು ಭಕ್ತಾದಿಗಳನ್ನ ಬರಮಾಡ್ಕೊಂಡಿದ್ವಿ, ಇಲ್ಲಿ ಪಾಪ ಅವ್ರಗಳು ಕಷ್ಟಕ್ಕೆ ಸಂಬಂಧಪಟ್ಟಂತೆ ಅವರು ಸಾಮೂಹಿಕವಾಗಿ ಮಾಡಿಸಕ್ ಆಗೋಂಥದ್ದು ಮಾತ್ರ ಇಲ್ಲಿ ನಾವು ಮಾಡೋಂಥದ್ದು. ಇನ್ನು ಭಕ್ತಾದಿಗಳು ಅವರೇ ಪ್ರಖ್ಯಾತವಾಗಿ ಮಾಡಿಸ್ತಾರೆ, ಸಾಮೂಹಿಕವಾಗಿ ಇಷ್ಟಪಡೋಂಥವ್ರು ಇಲ್ಲ. ಹೆಚ್ಚಿಗೆ ಜನ ಪ್ರಖ್ಯಾತವಾಗಿ ಮಾಡಿಸ್ತಾರೆ. ಇವಾಗ ನಮ್ಮ ಲಾಯರ್ಗಳಾಗಿರ್ಬೋದು, ನಮ್ಮ ಡಾಕ್ಟರ್ಸ್ಗಳಾಗಿರ್ಬೋದು, ನಮ್ಮ ಪೊಲೀಸರ್ಸ್ಗಳಾಗಿರ್ಬೋದು, ಅವ್ರುಗಳು ಇದ್ರ ಥರ ಸಾಮೂಹಿಕವಾಗಿ ಬಂದು ಮಾಡಿಸ್ಲಿಕ್ಕೆ ಇಚ್ಛೆ ಪಡಲ್ಲ, ಮತ್ತೆ ಸಾಮೂಹಿಕವಾಗಿ ಕಾಣಿಸ್ಕೊಳ್ಳೋದಿಲ್ಲ ಪಾಪ. ಅಂಥವ್ರು ಇದ್ದಾರೆ. ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಅವ್ರಿಗೇನೋ ಬೇರೆ ರೀತಿಯಾದಂಥ ವೈದಿಕವಾದಂಥ ತೊಂದರೆಗಳಿರೋಂಥವ್ರು ಅವ್ರುಗಳು ಏನು ಮಾಡ್ತಾರೆ, ಬಂದು ಮಧ್ಯಂತರವಾಗಿ ಆಗಾಗ ಪ್ರತಿನಿತ್ಯವೂ ಮಾಡಿಸ್ಕೊಂಡು ಹೋಗುವಂಥದ್ದು ಇದೆ. ಅದು ಇವತ್ತಲ್ಲ, ಡೈರಿ ಮೊದಲೇನೆ ಬುಕ್ ಮಾಡ್ತಾರೆ, ಇಂಥ ದಿವಸಕ್ಕೆ ಬರ್ತೀವಿ ಸ್ವಾಮಿ, ನಾವು ಇಂಥ ದಿವಸಕ್ಕೆ ನಮಗೆ ಮಾಡಿಕೊಡಿ ಅಂತ. ಹಾಗಾಗಿ ಪ್ರತಿನಿತ್ಯವೂ ನಮ್ಮಲ್ಲಿ ನಮ್ಮ ಮಠದಲ್ಲಿ ಪ್ರತಿನಿತ್ಯವೂ ಪ್ರತ್ಯಂಗಿರ ಯಾಗ ಹಾಗೆ ಹೋಮ ಮಾಡಿಸ್ಬೇಕು ಇಲ್ಲ ಪೂಜೆ ಮಾಡಿಸ್ಬೇಕು ಅಂತಂದ್ರೆ ಅಪಾಯಿಂಟ್ಮೆಂಟ್ ಏನಾದ್ರು ತಗೋಬೇಕಾ? ಹೌದೌದೌದು. ಯಾಕೆ ಅಂತಂದ್ರೆ ನಮ್ದು ಇಲ್ಲಿ ಪ್ರತ್ಯಂಗಿರ ಕ್ಷೇತ್ರನೇ ಆಗಿರೋದ್ರಿಂದ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರ ಅಂತಾನೆ ನಮ್ಮ ದೇವಸ್ಥಾನದ ಹೆಸರು. ಹಾಗಾಗಿ ನಾವು ಪ್ರತಿನಿತ್ಯ ಇರೋದ್ರಿಂದ ಪ್ರತಿನಿತ್ಯ ಹೋಮ ಅವನಾದಿ ಕಟ್ಟು ದಿಗ್ಬಂಧನಾದಿಗಳು ಪೂಜೆ ಪುರಸ್ಕಾರಗಳು ಮಹಾಲಕ್ಷ್ಮಿ ಅಷ್ಟಬಂಧನ ಆಗಿರ್ಬೋದು, ಹಣಕಾಸಿನ ವಿಚಾರದ ತೊಂದರೆಗಳಿಂದ ಕೊಡಿ, ಇಂಥ ದಿನವನ್ನ ನನಗೋಸ್ಕರವಾಗಿ ಮೀಸಲು ಕೊಡಿ ಅಂತ ಅವ್ರು ಕೇಳ್ಕೋಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಅರ್ಚಕರನ್ನ ಬೇರೆ ಒಬ್ಬ ಅರ್ಚಕರನ್ನ ಇಟ್ಟು ನಾವು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಪರಿಹಾರ ಆಗುತ್ತೋ ಬಿಡುತ್ತೋ ಹೇಳಕ್ ಬರಲ್ಲ. ನಾವು ಮಾಡ್ದಂಗೆ ಎಲ್ಲರೂ ಮಾಡ್ಕೊಡ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ನಾನೇ ಅದೇ ರೀತಿಯಲ್ಲೂ ಅವರೇ ಏಕಾಏಕಿ ಬಂದ್ರೆ ಆಗಲ್ಲ. 1 ದಿನ 2 ದಿನ ಮುಂಚಿತವಾಗಿ ವಿಷಯ ತಿಳಿಸಿ ಬಂದು ಡೇಟ್ ಹಾಕ್ಸ್ಕೊಂಡು ಮಾಡಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಇಲ್ಲಿ ಪ್ರತ್ಯಂಗಿರ ಹೋಮ ಆದ್ಮೇಲೆ ಅಲ್ಲಿ ನೀವು ಮೆಣಸಿನ್ಕಾಯಿ ಅದು ನುಡಿಸ್ಬಿಟ್ಟು ಭಂಡಾರ ಹಚ್ಚೋದು ಅದು ವಿಶೇಷ ಅನಿಸ್ತು ನನಗೆ. ಅದೇನಿಲ್ಲಮ್ಮ, ಇದಕ್ಕೆ ಏನಂತೀವಿ ಅಂದ್ರೆ ಮಹಾಪ್ರತ್ಯಂಗಿರ ಮಹಾಕಾಳಿಗೆ ಏನಾಗ್ಲೇ ನಾವು ಪ್ರಥಮವಾಗಿ ಅಭಿಷೇಕ ಮಾಡಿದ್ವಿ. ನೋಡಿದ್ರ ಮೆಣಸಿನ್ಕಾಯಿ ಅಭಿಷೇಕವನ್ನ ಅಮ್ಮನವ್ರಿಗೆ ಮಾಡಿರ್ತೀವಿ. ಯಾಕೆ ಅಂತಂದ್ರೆ ಈ ವರ್ಷದ ನಾವು 1 ಮಾಸ ಏನಿರುತ್ತೆ ಆ ಮಾಸದಲ್ಲಿ ಆ ಎಮ್ಮನ ತಗೊಂಡಿರುವಂತ ಎಲ್ಲಾ ದೋಷಗಳನ್ನ ಆ ಎಮ್ಮನಿಗೆ ಸಂಬಂಧಪಟ್ಟಂತೆ ಈ ಜನಾದಿಗಳು ಕೊಟ್ಟಿರುವಂತದ್ದು ಇನ್ನೊಂದು ಮತ್ತೊಂದು ಸಕಲ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನ ಎಳ್ಕೊಂಡಿರ್ತಾಳೆ. ಆ ಶಕ್ತಿಗೆ ಸಂಬಂಧಪಟ್ಟಂತೆ ಆ ಎಮ್ಮನ ಮೇಲೆ ಅದನ್ನ ಪ್ರೋಕ್ಷಣೆ ಮಾಡಿರ್ತೀವಿ. ಅದನ್ನೇ ಮತ್ತೆ ವಾಪಸ್ ಎತ್ಕೊಳ್ತೀವಿ. ಅದನ್ನ ಭಕ್ತಾದಿಗಳ ಕೈ ಕೊಟ್ಟಿರ್ತೀವಿ. ಭಕ್ತಾದಿಗಳ ಕೈಯಿಂದ
ಹಾಕ್ಸಿರ್ತೀವಿ. ಅದೇ ಮೆಣಸಿನ್ಕಾಯಿನ ಮತ್ತೆ ನಾವೇ ಇಟ್ಕೊಂಡು ಏನು ಮಾಡ್ತೀವಿ, ಮತ್ತೊಂದಷ್ಟು ಇಟ್ಕೊಂಡಿರ್ತೀವಲ್ಲ, ಅದೇ ಮೆಣಸಿನ್ಕಾಯಿನ ಜನದೃಷ್ಟಿ ಅಂತ ತೆಗಿತೀವಿ. ಅಮ್ಮನವರ ಕೃಪೆನೂ ಇರುತ್ತೆ, ಅಮ್ಮನವರ ಮೈ ಮೇಲೆ ಹಾಕಿರೋದ್ರಿಂದ ಅಮ್ಮನವರ ಕೃಪೆನೂ ಇರುತ್ತೆ. ಜೊತೆಗೆ ಆ ಮೆಣಸಿನ್ಕಾಯಿನ ಅವ್ರಿಗೆ ನಿವುಳಿಸಿ, ಅಂದರೆ ಅವ್ರಿಗೆ ದೃಷ್ಟಿ ತೆಗೆಯೋದು ಅಂತೇಳಿ ಅದರಲ್ಲಿ ಕೆಲವೊಂದು ಪೂಜೆಗಳಿರುತ್ತೆ. ಆ ಪೂಜೆಗಳನ್ನು ಮಾಡ್ಕೊಂಡಿರ್ತು, ಅದನ್ನ ಸೇವೆ ಮಾಡಿರ್ತೀವಲ್ಲ, ಆ ಸೇವೆಗೆ ಸಂಬಂಧಪಟ್ಟಂತೆ ಭಂಡಾರ ಇದನ್ನೆಲ್ಲ ಹಾಕಿರ್ತೀವಿ. ಆ ಭಂಡಾರದಿಂದ ನಿವುಳಿಸಿ ಇದು ಮಾಡಿದಾಗ ಪ್ರತಿಯೊಂದು ದೃಷ್ಟಿ ದೋಷವನ್ನು ಅರಿಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅದನ್ನ ಅಂದ್ರೆ ಈ ಪ್ರತ್ಯಂಗಿರ ಹೋಮದಲ್ಲಿ ಇಷ್ಟು ವಾರ ಇಷ್ಟು ತಿಂಗಳು ಭಾಗಿಯಾಗಬೇಕು ಅಂತ ಏನಾದ್ರು? ಪ್ರತ್ಯಂಗಿರ ಯಾಗಕ್ಕೆ ವಾರ, ಗಳಿಗೆ, ದಿನ, ನಕ್ಷತ್ರ ಎಂಬುವಂಥದ್ದೇ ಇಲ್ಲ. ಪ್ರತಿ ದಿನ ಮಾಡ್ಬೋದು, ಪ್ರತಿ ಕ್ಷಣ ಮಾಡ್ಬೋದು. ಅಮಾವಾಸ್ಯೆ, ರಾತ್ರಿ, ಹಗಲು ಏನೂ ಇಲ್ಲ. ಪ್ರತ್ಯಂಗಿರ ಅಂತಂದ್ರೆ ಒಂಥರ ವಿಚಿತ್ರವಾದಂಥ ಮಾತೆ. ಹಾಗಾಗಿ ಆ ಅಮ್ಮನಿಗೆ ಯಾವುದೇ ರೀತಿಯಾದಂಥ ಇದಿಲ್ಲ. ಮತ್ತು ಇಷ್ಟೇ ವಾರ ಮಾಡಬೇಕು ಅಂತಲೂ ಇಲ್ಲ. ಒಮ್ಮೆಲೆ ಏನಾದ್ರೂ ಮಾಡಿ ಅದರ ರುಚಿಯನ್ನು ಪಡ್ಕೊಂಡಂಥ ವ್ಯಕ್ತಿ ಮುಂದಿನ ತಿಂಗಳು ಯಾವುದೇ ಕಾರಣಕ್ಕೂ ಇರಲ್ಲ, ಬಂದೇ ಬರ್ತಾರೆ. ಆರೋಗ್ಯ ಸಮಸ್ಯೆ ಇರುತ್ತೆ, ಮತ್ತೆ ಹಣಕಾಸಿನ ಸಮಸ್ಯೆ ಇರುತ್ತೆ. ಅವ್ರು ಇಂಥ ತಿಂಗಳ ಬಂದು ವಿಸಿಟ್ ಮಾಡಬೇಕು, ಅಮ್ಮನವರ ಆಶೀರ್ವಾದ ಪಡ್ಕೊಂಡು ಹೋಮದಲ್ಲಿ ಭಾಗಿಯಾಗಬೇಕು ಅನ್ನೋದೇನು ಇಲ್ಲ. ಆ ಥರ ನಮ್ಮ ಸನ್ನಿಧಿಯಲ್ಲಿ ಏನೂ ಇಲ್ಲ. ನಾವು ಹೇಳೋದೇನು ಗೊತ್ತಾ, ನಮ್ಮಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಂಥವ್ರಿಗೆ ನೋಡಿ, ಬಂದಾದ್ಮೇಲೆ 3 ದಿವಸ, 4 ದಿವಸ, 5 ದಿವಸ ಆಗ್ಬೋದು, 9 ದಿವಸ ಆಗ್ಬೋದು, 9 ದಿವಸದವರೆಗೂ ಸಮಯ ತಗೊಳ್ತೀವಿ. 9 ದಿವಸದಲ್ಲಿ ಅವರ ಅನಾರೋಗ್ಯವನ್ನು ನಿವಾರಣೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೊಂದು ಅಂತೇಳಿ ವಾರಗಳ ಗಟ್ಟಲೆ ಬರ್ಲಿಕ್ಕೆ ಆಗಲ್ಲ. ಪ್ರತಿಯೊಬ್ರು ಅವರೇನೋ ಬರ್ತಾರೆ, ಬಂದರೂ ನಿಭಾಯಿಸೋಕ್ಕೆ ನಮ್ಮ ಕೈಲಾಗಲ್ಲ. ಆದ ಕಾರಣದಿಂದ ನಾವೇನು ಮಾಡೋಂಥದ್ದು, ನಮಗೆ ಬೇಕಾಗಿರೋಂಥದ್ದು ಒಂದು ವಾರ ಬಂದಿದ್ಯಾ, ಪೂಜೆ ಮಾಡಿಸ್ಕೊಂಡಿದ್ಯಾ, ಪುರಸ್ಕಾರ ಮಾಡಿಸ್ಕೊಂಡಿದ್ಯಾ, ನಿನ್ಗೇನು ಬೇಕೋ ಅವೆಲ್ಲನೂ ಮಾಡಿಸ್ಕೊಂಡಿದ್ದೀವಿ, ಹೋಗ್ತಾರೆ ಅಷ್ಟೇ. ಪದೇ ವಾರಗಳ ಗಟ್ಟಲೆ ಪಾಪ ಎಲ್ಲಿಂದ ಬರ್ತಾರೆ, ಎಷ್ಟು ದೂರದಿಂದ ಬರ್ತಾರೆ. ನಮ್ಮಲ್ಲಿರೋಂಥವ್ರು ಇಲ್ಲಿ ನೋಡಿದ್ದೀರಾ ನೀವು ಎಲ್ಲರೂ, ಹಾಸನ, ಚನ್ನರಾಯಪಟ್ಟಣ, ಮಂಡ್ಯ, ಕೇರಳ, ತಮಿಳ್ನಾಡು, ಹಿಂಗೆ ತಿರುಪತಿ, ಕಾಳಹಸ್ತಿ ಎಲ್ಲ ಅಂಥವ್ರುಗಳನ್ನ ನಾನು ಪದೇ ಕರ್ಸ್ಕೊಳ್ಳೋದು ಹೇಗೆ? ಹಾಗಾಗಿ ಅವ್ರಿಗೇನು ಕ್ಲಿಯರ್ ಆಗಬೇಕೋ ಅಲ್ಲಿವರೆಗೂ ನಾವು ಕರ್ಸ್ಕೊಳ್ತೀವಿ. ತದನಂತರ ಏನು ಅಗತ್ಯ ಇರಲ್ಲ. ಅವರು ಇದ್ರ ರುಚಿ ಪಡ್ಕೊಂಡ್ರು ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವರೇನೆ ಬರ್ತಾ ಇರ್ತಾರೆ. ಅಷ್ಟೆಲ್ಲ ಮಾಹಿತಿ ನೀಡಿದ್ರೆ ಶುಭಂ.